ಒಬ್ಬ ದೇವಿ ತನ್ನ ಪ್ರೀತಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡುತ್ತಿದ್ದಳು. ಅವಳ ಕನಸು ಶಿವನನ್ನು ಮದುವೆಯಾಗುವುದು. ಆದರೆ ವಿಧಿಯ ನಿರ್ಧಾರ ಬೇರೆಯಾಗಿತ್ತು. ಮದುವೆ ನಡೆಯಲಿಲ್ಲ ಮತ್ತವಳು ಕನ್ಯೆಯಾಗಿ ಉಳಿದಳು. ಆದರೆ ಅವಳ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಕಾಲ ಕಳೆದಿದ್ದಂತೆ ಆ ದೇವಿಯ ಹೆಸರು ಈ ಪವಿತ್ರ ಭೂಮಿಯ ಗುರುತಾಯಿತು. ಮತ್ತಿಂದು 3 ಸಮುದ್ರಗಳು ಸಂಗಮವಾಗುವ ಭಾರತದ ದಕ್ಷಿಣ ತುದಿಯಲ್ಲಿ ಆ ದೇವಿಯ ಹೆಸರನ್ನು ಈ ಸ್ಥಳಕ್ಕೆ ಹೊಂದಿದೆ. ಆ ಜಾಗವೇ ಮುಂದೆ ಕನ್ಯಾಕುಮಾರಿ ಎಂದು ಪ್ರಸಿದ್ಧವಾಗುತ್ತದೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತು ತಿರುವಳ್ಳುವರ್ ಪ್ರತಿಮೆ ಹಾಗೂ ಈ ಗ್ಲಾಸ್ ಬ್ರಿಡ್ಜ್ಗೆ ಹೋಗಲಿಕ್ಕೆ ನಾವು 30 ರೂಪೀಸ್ ಒಂದು ಟಿಕೆಟ್ ತಗೊಳ್ಬೇಕು. ಇಲ್ಲಿ ಬ್ಯಾಗ್ ಇಡುವಂಥ ವ್ಯವಸ್ಥೆ ಇಲ್ಲ, ಇದ್ರೂ ಅದಕ್ಕೆ ಸೇಫ್ಟಿ ಇಲ್ಲ. ಸೊ ಹಾಗೆ ನಿಮ್ಮ ಬ್ಯಾಗ್ಗಳು ಏನಾದರೂ ಇದ್ದರೆ ಅದನ್ನು ನಿಮ್ಮ ಗಾಡಿಯಲ್ಲೇ ಬಿಟ್ಟು ಬನ್ನಿ. ಸಮುದ್ರದ ಮಧ್ಯೆ ನಿರ್ಮಿಸಲಾದ ಭಾರತದ ಪ್ರಥಮ ಈ ಆಕರ್ಷಕ ಗ್ಲಾಸ್ ಬ್ರಿಡ್ಜ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತು ಭವ್ಯವಾದ ತಿರುವಳ್ಳೂರು ಅವರ ಪ್ರತಿಮೆಯನ್ನು ಸಂಪರ್ಕಿಸುತ್ತದೆ. ಈ ಗಾಜಿನ ಸೇತುವೆಯ ಮೇಲೆ ನಡೆಯುವಾಗ ಕೆಳಗೆ ಕಾಣುವ ನೀಲಿ ಸಮುದ್ರದ ದೃಶ್ಯ ಮತ್ತು ಸುತ್ತಲಿನ ಅಲೆಗಳ ಸದ್ದು ಒಂದು ಅದ್ಭುತ ಅನುಭವವನ್ನು ನೀಡುತ್ತಿತ್ತು. ಸಮುದ್ರದ ಮಧ್ಯೆ ಗರ್ವದಿಂದ ನಿಂತಿರುವ ಈ ಭವ್ಯ ಪ್ರತಿಮೆ ತಮಿಳಿನ ಮಹಾನ್ ಕವಿ ಮತ್ತು ತಂತ್ರಜ್ಞಾನಿ ತಿರುವಳ್ಳೂರವರದ್ದು. ಕನ್ಯಾಕುಮಾರಿ ಸಮುದ್ರದ ತೀರದಲ್ಲಿ ಎತ್ತರವಾಗಿ ನಿಂತಿರುವ ಈ ಪ್ರತಿಮೆ ಕೇವಲ ಒಂದು ಸ್ಮಾರಕವಲ್ಲ, ಇದು ಜ್ಞಾನ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ. ಇದು ಸನ್ರೈಸ್ ವ್ಯೂ ಪಾಯಿಂಟ್ಗೆ. ಸೊ ಇಲ್ಲಿ ಬೆಳಿಗ್ಗೆ ಬಂದರೆ ಒಳ್ಳೆ ಸನ್ರೈಸ್ ವ್ಯೂ ಸಿಗ್ತದಂತೆ. ಇದು ಕನ್ಯಾಕುಮಾರಿಯ ಪವಿತ್ರ ತ್ರಿವೇಣಿ ಸಂಗಮ. ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಈ 3 ಜಲರಾಶಿಗಳು ಒಂದಾಗಿ ಸೇರುತ್ತವೆ. 3 ಸಮುದ್ರಗಳು ಸಂಗಮದಿಂದಾಗಿ ಈ ಸ್ಥಳವು ಭಕ್ತರ ಮತ್ತು ಪ್ರವಾಸಿಗರ ಅತ್ಯಂತ ವಿಶೇಷವಾಗಿದೆ. ಅಲೆಗಳ ಸದ್ದು, ವಿಶೇಷವಾದ ಸಮುದ್ರ ದೃಶ್ಯ ಮತ್ತು ಇಲ್ಲಿನ ಶಾಂತ ವಾತಾವರಣ ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ಕನ್ಯಾಕುಮಾರಿಯಲ್ಲಿರುವ ಗಾಂಧಿ ಸ್ಮಾರಕ ಮಂದಿರ. ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮದ ಒಂದು ಭಾಗವನ್ನು ಇಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಇರಿಸಲಾಗಿತ್ತು. ನಂತರ ಅದನ್ನು ಸಮುದ್ರದಲ್ಲಿ ವಿಸರ್ಜಿಸಲಾಯಿತು. ಗಾಂಧೀಜಿಯವರ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ಈ ಸ್ಮಾರಕವು ಅವರ ಆದರ್ಶಗಳು ಮತ್ತು ದೇಶಕ್ಕಾಗಿ ಮಾಡಿದ ತ್ಯಾಗವನ್ನು ನೆನಪಿಸುತ್ತದೆ. ಈ ಸ್ಮಾರಕದ ವಿಶೇಷವೆಂದರೆ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧೀಜಿಯವರ ಜನ್ಮದಿನದಂದು ಸೂರ್ಯನ ಕಿರಣಗಳು ಒಳಗಿನ ವಿಶೇಷ ಸ್ಥಳದ ಮೇಲೆ ಬೀಳುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಕೇವಲ ಒಂದು ಸ್ಮಾರಕವಲ್ಲ, ರಾಷ್ಟ್ರಪಿತನಿಗೆ ಸಲ್ಲಿಸಿದ ಗೌರವದ ಸಂಕೇತವಾಗಿದೆ. ಕನ್ಯಾಕುಮಾರಿಯ ಸರ್ಕಾರಿ ಮ್ಯೂಸಿಯಂ. ಈ ಮ್ಯೂಸಿಯಂನಲ್ಲಿ ಕನ್ಯಾಕುಮಾರಿಯ ಇತಿಹಾಸ, ಸಂಸ್ಕೃತಿ ಮತ್ತು ಪುರಾತತ್ವಕ್ಕೆ ಸಂಬಂಧಿಸಿದ ಅನೇಕ ಅಪರೂಪದ ವಸ್ತುಗಳನ್ನು ಸಂರಕ್ಷಿಸಲಾಗಿದೆ. ಪುರಾತನ ಶಿಲ್ಪಗಳು, ನಾಣ್ಯಗಳು, ಶಾಸನಗಳು ಮತ್ತು ವಿವಿಧ ಐತಿಹಾಸಿಕ ವಸ್ತುಗಳ ಮೂಲಕ ಈ ಪ್ರದೇಶದ ಶ್ರೀಮಂತ ಪರಂಪರೆಯನ್ನು ತಿಳಿದುಕೊಳ್ಳಬಹುದು. ಐತಿಹಾಸಿಕ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಇರುವವರಿಗೆ ಕನ್ಯಾಕುಮಾರಿಯ ಈ ಮ್ಯೂಸಿಯಂ ಒಂದು ಆಸಕ್ತಿದಾಯಕ ಸ್ಥಳವಾಗಿದೆ. ಕನ್ಯಾಕುಮಾರಿಯ ಲೈಟ್ ಹೌಸ್ನ ಮೇಲ್ಭಾಗದಿಂದ ನೋಡಿದಾಗ ಒಂದು ಕಡೆ ಕಣ್ಣಿಗೆ ಕಾಣುವಷ್ಟು ದೂರ ಹರಡಿರುವ ವಿಶಾಲವಾದ ಸಮುದ್ರ, ಇನ್ನೊಂದು ಕಡೆ ಹಸಿರಿನಿಂದ ಆವೃತವಾದ ಬೆಟ್ಟಗಳ ಸುಂದರ ನೋಟ, ಮತ್ತೊಂದು ಕಡೆ ಕನ್ಯಾಕುಮಾರಿ ನಗರದ ಮನಮೋಹಕ ದೃಶ್ಯ. ಈ ಎಲ್ಲ ಸೌಂದರ್ಯವನ್ನು ಒಂದೇ ಸ್ಥಳದಿಂದ ನೋಡುವ ಅನುಭವವೇ ಅದ್ಭುತ. ಪ್ರಕೃತಿ ಮತ್ತು ಸಮುದ್ರದ ಸೌಂದರ್ಯವನ್ನು ಒಟ್ಟಿಗೆ ಕಾಣಬೇಕಾದರೆ ನೀವು ಕನ್ಯಾಕುಮಾರಿಯ ಲೈಟ್ ಹೌಸ್ಗೆ ವಿಸಿಟ್ ಮಾಡಲೇಬೇಕು. ಹೀಗೆ ಇತಿಹಾಸ, ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ತುಂಬಿರುವ ಕನ್ಯಾಕುಮಾರಿಯ ನಮ್ಮ ಸುಂದರ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. 3 ಸಮುದ್ರಗಳ ಸಂಗಮ, ಭವ್ಯವಾದ ತಿರುವಳ್ಳೂರವರ ಪ್ರತಿಮೆ, ವಿವೇಕಾನಂದ ರಾಕ್ ಮೆಮೋರಿಯಲ್, ಗ್ಲಾಸ್ ಬ್ರಿಡ್ಜ್ ಮತ್ತು ಮನಮೋಹಕ ದೃಶ್ಯಗಳು ಕನ್ಯಾಕುಮಾರಿಯ ಪ್ರತಿಯೊಂದು ಕ್ಷಣವನ್ನು ಮರೆಯಲಾಗದ ಅನುಭವವಾಗಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ